ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿನ 17 ವಾರ್ಡ್ಗಳ ಅಭಿವೃದ್ಧಿಗೆ ಇವತ್ತು ನಮ್ಮ ಪಟ್ಟಣ ಪಂಚಾಯತಿ ಮುಂದೆ ಆಗಿದೆ. ಏನು 160 ಕೋಟಿ ಅನುದಾನನ ಇವತ್ತು ಎಲ್ಲ ವಾರ್ಡ್ಗಳಿಗಾಗಿ ನಿನ್ನೆಯಿಂದ ಗುದ್ಲಿ ಪೂಜೆ ಪ್ರಾರಂಭ ಮಾಡಿದ್ದೀವಿ. ಆಫೀಸರ್ ಅಧ್ಯಕ್ಷ ಉಪಾಧ್ಯಕ್ಷರೆಲ್ಲ ಸಹಕರಿಸ್ತಾ ಇದ್ದಾರೆ. ಮುಂದೆ ಅವರ ವಿಶ್ವಾಸ ತಗೊಂಡು ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ನಮ್ಮ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ಪ್ರಥಮವಾಗಿ ಕಾಣಬೇಕು ಅಂತ ನಮ್ಮೆಲ್ಲರ ಆಶಯ. ಅಧ್ಯಕ್ಷರ ಆದಿಯಾಗಿ ಎಲ್ಲ ನಮ್ಮ ಕೌನ್ಸಿಲರ್ಗಳು ಇದಕ್ಕೆ ಒಗ್ಗೂಡಿ ಅಭಿವೃದ್ಧಿನೇ ನಮ್ಮ ಗುರಿ. ಅಭಿವೃದ್ಧಿ ಪರ ನಿಂತಿದ್ದಾರೆ. ನನ್ನ 27 ವರ್ಷ ಏನು ಸರ್ವಿಸ್ ಇದೆ, ಆ ನನ್ನ 27 ವರ್ಷ ಸರ್ವಿಸಲ್ಲಿ ಇಲ್ಲಿ ಕಂಡಿರ್ತಕ್ಕಂಥ ಬಾಡಿ ಮತ್ತೆಲ್ಲೂ ನಾವು ಕಾಣಲಿಲ್ಲ. ನಾವು ಅಭಿವೃದ್ಧಿ ಮಾಡ್ತೇವೆ, 1 ವರ್ಷದಲ್ಲಿ ಮಾದರಿ ಪಟ್ಟಣ ಪಂಚಾಯತಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಿದೆ. ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ನಿಮಗೆ ಹಕ್ಕುಪತ್ರ ಕೊಡಿಸೋಂಥ ವ್ಯವಸ್ಥೆ ನಾವು ಮಾಡೋದು ಆಗುತ್ತೆ. ಶಾಸಕರ ಹತ್ರನೂ ಸ್ಥಳೀಯ ಶಾಸಕರ ಹತ್ರನೂ ನಾವು ಮಾತಾಡ್ತೀವಿ. ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿನ 17 ವಾರ್ಡ್ಗಳ ಅಭಿವೃದ್ಧಿಗೆ ಇವತ್ತು ನಮ್ಮ ಪಟ್ಟಣ ಪಂಚಾಯತಿ ಮುಂದೆ ಆಗಿದೆ. ಏನು 160 ಕೋಟಿ ಅನುದಾನನ ಇವತ್ತು ಎಲ್ಲ ವಾರ್ಡ್ಗಳಿಗಾಗಿ ನಿನ್ನೆಯಿಂದ ಗುದ್ಲಿ ಪೂಜೆ ಪ್ರಾರಂಭ ಮಾಡಿದ್ದೀವಿ. ಏನು ಚಂದ್ರಶೇಖರಪುರದಿಂದ ಪ್ರಾರಂಭ ಮಾಡಿ ಕುಬೇರ ಮೂಲೆ ಇವತ್ತು ಬೆಳಿಗ್ಗೆ ಚನ್ನಪನಹಳ್ಳಿಯಲ್ಲಿ ಪ್ರಾರಂಭ ಮಾಡಿ ಇವತ್ತು ಇಲ್ಲಿ 3ನೇ ವಾರ್ಡ್ಗೆ ಬಂದಿದ್ದೀವಿ. ಇಲ್ಲಿ ಕೌನ್ಸಿಲರ್ ಆದಂಥ ನಮ್ಮ ರವಿಯವರ ಇದರಲ್ಲಿ ಏನು CC ಡ್ರೈನೇಜು ಗುದ್ಲಿ ಪೂಜೆ ಇವತ್ತು ಮಾಡಿ ಇವತ್ತು ಊರಿನಲ್ಲಿ ಏನೇ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಟ್ಟು ಇಡೀ ನಮ್ಮ ಚೀಫ್ ಆಫೀಸರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ನಮ್ಮ ಜೊತೆ ನಿಂತು ಸಾಥ್ ಕೊಟ್ಟು ಕೆಲಸಕ್ಕೆ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇದ್ದಾರೆ. ಅಧ್ಯಕ್ಷರ ಆದಿಯಾಗಿ ಎಲ್ಲ ನಮ್ಮ ಕೌನ್ಸಿಲರ್ಗಳು ಇದಕ್ಕೆ ಒಗ್ಗೂಡಿ ಅಭಿವೃದ್ಧಿನೇ ನಮ್ಮ ಗುರಿ. ಒಂದು ಮಾದರಿ ಪಟ್ಟಣ ಪಂಚಾಯತಿ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಇದೆ. ಮತ್ತು ಇಲ್ಲಿ ಏನು ಈ ಸ್ಥಳೀಯರು ಇಲ್ಲಿ ಬಂದಾಗ ತಿಳಿಸ್ತಾ ಇರೋದೇನೆಂದರೆ, ಈ ಭಾಗದಾಗ ಮನೆಗಳಿಗೆ ಸುಮಾರು ವರ್ಷಗಳಿಂದ ಮನೆ ಕಟ್ಕೊಂಡಿದ್ವಿ, ನಮಗೆ ಹಕ್ಕುಪತ್ರಗಳಿಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ. ಮತ್ತು ಅದು ಕಾನೂನು ರೀತಿ ಯಾವ ರೀತಿ ಮಾಡಬೇಕಾಗುತ್ತೆ ಮತ್ತು ಇದು ಯಾವ ರೀತಿ ಮಂಜೂರಾಗಿದೆ ಇಲ್ಲ ಏನು ಅಂತ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ನಿಮಗೆ ಹಕ್ಕುಪತ್ರ ಕೊಡಿಸೋಂಥ ವ್ಯವಸ್ಥೆ ನಾವು ಮಾಡೋದು ಆಗುತ್ತೆ. ಶಾಸಕರ ಹತ್ರನೂ ಸ್ಥಳೀಯ ಶಾಸಕರ ಹತ್ರನೂ ನಾವು ಮಾತಾಡ್ತೀವಿ. ನಾವು NDA ಅನ್ನೋದು ಚುನಾವಣೆಗೆ ಹೋಗಿದ್ವಿ. ಈಗ ನಾವು 20 ಜನ ಒಂದೇ. ಅಭಿವೃದ್ಧಿ ಆಗಬೇಕಂದ್ರೆ ಯಾವುದೋ ನಮ್ಮಲ್ಲಿ ರಾಜಕೀಯ ರಹಿತವಾಗಿ ಇವತ್ತು ನಾವೆಲ್ಲ ಪೂಜೆ ಮಾಡಿ ಮತ್ತು ಸಭೆ ಮಾಡಿ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ನಮಗೆ ಚೀಫ್ ಆಫೀಸರ್ ಆದಂಥ ವೆಂಕಟೇಶ್ ಸರ್ ಸಿಕ್ಕಿರೋದು ನಮ್ಮ ಭಾಗ್ಯ ಅಂತೇಳಿ ನಾನು ಹೇಳೋದನ್ನು ಬಯಸ್ತೇನೆ. ಏನೇ ಅಭಿವೃದ್ಧಿಗೆ ಎಲ್ಲರನ್ನೂ ಒಂದು ಕಡೆ ತಗೊಂಡು ಒಂದು ಕಡೆ ಹೋಗಿ ಅಭಿವೃದ್ಧಿ ಆಗಬೇಕು. ಮತ್ತು ಶಾಸಕರನ್ನು ವಿಶ್ವಾಸ ತಗೊಂಡು MP ಸಾಹೇಬ್ರನ್ನೂ ವಿಶ್ವಾಸ ತಗೊಂಡು ಅಭಿವೃದ್ಧಿನ ನಾವು ಹೋಗಿ ಸರ್ಕಾರದ ಮಟ್ಟಿಗೆ ವಿಶೇಷ ಅನುದಾನಗಳು ತಂದು ನಿಮಗೆಲ್ಲ ಅಭಿವೃದ್ಧಿ ಮಾಡಿಸೋಣ ಅಂತೇಳಿ ನಮ್ಮ ಜೊತೆಲಿ ಕೈ ಜೋಡಿಸಿದ್ದಾರೆ. ನಾವು ಅಭಿವೃದ್ಧಿ ಮಾಡ್ತೇವೆ, 1 ವರ್ಷದಲ್ಲಿ ಮಾದರಿ ಪಟ್ಟಣ ಪಂಚಾಯತಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕಿದೆ. ಈ ದಿನ ನಾವು ಏನು ನಿನ್ನೆಯಿಂದ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ನಮ್ಮ ಅಧ್ಯಕ್ಷರಾಗಿ ಆದಿಯಾಗಿ ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಏನು 17 ಜನ ಸದಸ್ಯರಿದ್ದಾರೆ, ಜೊತೆಗೆ ನಾಮಿನಿ ಸದಸ್ಯರಿದ್ದಾರೆ, 3 ಜನ ಎಲ್ಲರೂ ಒಟ್ಟಿಗೆ ನಾವು ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಪಟ್ಟಣ ಪಂಚಾಯತಿ ನಿಧಿಯಿಂದ ಏನು ಆಗಬೇಕಾಗಿತ್ತು, ಏನು ಅನುದಾನ ಇತ್ತು, ಆ ಅನುದಾನವನ್ನು ಬಳಸಿ ಇರುವಂಥ ಅನುದಾನವನ್ನು ಬಳಸಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಸೊ ಇದು ಪಟ್ಟಣ ಪಂಚಾಯತಿ ನಿಧಿನಲ್ಲಿ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾವು ಮಾನ್ಯ ಶಾಸಕರನ್ನು ಸಹ ವಿಶ್ವಾಸಕ್ಕೆ ತಗೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಮಾನ್ಯ ಸಂಸದರನ್ನು ಸಹ ವಿಶ್ವಾಸಕ್ಕೆ ತಗೊಂಡು ಇಲ್ಲಿ ಚುನಾವಣೆ ಮುಗಿದಿದೆ. ಈಗ ನಾವು ಹೊಸದಾಗಿ ಮೇಲ್ದರ್ಜೆಗೆ ಏರಿಸಿರೋದು ಪಟ್ಟಣ ಪಂಚಾಯತಿ ಆಗಿರೋದ್ರಿಂದ ಇಲ್ಲಿ ಜನರ ನಿರೀಕ್ಷೆ ಭಾಳಷ್ಟಿದೆ. ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು, ಹಲವಾರು ಸಮಸ್ಯೆಗಳು ಇದೆ. ಈ ಎಲ್ಲ ಸಮಸ್ಯೆಗಳನ್ನು ಮಾನ್ಯ ಶಾಸಕರು ಮತ್ತು ಸಂಸದರು ಮತ್ತು ಎಲ್ಲ ವಿಧಾನ ಪರಿಷತ್ ಸದಸ್ಯರ ಗಮನಕ್ಕೂ ಕೂಡ ಇದೆಲ್ಲವನ್ನು ತಂದಿದ್ದೇವೆ. ಅವರು ಕೂಡ ನಮ್ಮೊಟ್ಟಿಗೆ ನಿಂತು ಎಲ್ಲವನ್ನು ಕೂಡ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ. ಈ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ಈಗಾಗಲೇ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ಪ್ರಥಮವಾಗಿ ಕಾಣಬೇಕು ಅಂತ ನಮ್ಮೆಲ್ಲರ ಆಶಯ. ಅದಕ್ಕೆ ನಮ್ಮ ಅಧ್ಯಕ್ಷರಾದಿಯಾಗಿ ಉಪಾಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರು ಸಹ ನಮಗೆ ಒಕ್ಕೂರಲಿನಿಂದ ಸಹಕಾರ ಕೊಡ್ತಾ ಇದ್ದಾರೆ. ಅಭಿವೃದ್ಧಿ ಪರ ನಿಂತಿದ್ದಾರೆ. ನನ್ನ 27 ವರ್ಷ ಏನು ಸರ್ವಿಸ್ ಇದೆ, ಆ ನನ್ನ 27 ವರ್ಷ ಸರ್ವಿಸಲ್ಲಿ ಇಲ್ಲಿ ಕಂಡಿರ್ತಕ್ಕಂಥ ಬಾಡಿ ಮತ್ತೆಲ್ಲೂ ನಾವು ಕಾಣಲಿಲ್ಲ. ಎಲ್ಲ ಕೆಲಸದಲ್ಲೂ ಕೆಲವೊಂದು ಸದಸ್ಯರು ಬಹುತೇಕ ಆಪೋಸಿಟ್ಟು ಮತ್ತು ಪರ ವಿರೋಧ ಇಂಥವೆಲ್ಲ ಇದ್ದೇ ಇರ್ತವೆ.
ಸೊ ಇಲ್ಲಿ ಆ ಥರದ್ದೇನಿಲ್ಲ. ಅಭಿವೃದ್ಧಿ ದೃಷ್ಟಿನಲ್ಲಿ ನಾವು ಕುಂತು ಮಾತಾಡಿದಾಗ ಆಯಿತು ಸರ್, ಇದು ಚುನಾವಣೆಗೆ ಮುಗಿದಿದೆ, ನಮ್ಮ ರಾಜಕೀಯ ಚುನಾವಣೆ ಮುಗಿದಿದೆ, ಇನ್ನೇನು 5 ವರ್ಷ ಇದೆ, ಈ 5 ವರ್ಷದಲ್ಲಿ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯೋಣ. ಸೊ ಯಾರ ಸರ್ಕಾರದ ಹಂತದಲ್ಲಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬಳಿ ಬೇಕಾದರೆ ಹೋಗೋಣ, ಜೊತೆಗೆ ಉಪಮುಖ್ಯಮಂತ್ರಿಗಳ ಬಳಿ ಹೋಗೋಣ, ಜಿಲ್ಲಾ ಮಂತ್ರಿಗಳ ಬಳಿ ಹೋಗೋಣ, ಕೇಂದ್ರ ಸಚಿವರ ಬಳಿ ಹೋಗೋಣ, ಎಲ್ಲರಲ್ಲೂ ಹೋಗಿ ನಾವು ಅಭಿವೃದ್ಧಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಅನುದಾನವನ್ನು ತಂದು ಸ್ಥಳೀಯವಾಗಿ ಸಿಗ್ತಕ್ಕಂಥ ಅನುದಾನವನ್ನು ಪಡೆದು ಪಟ್ಟಣವನ್ನು ಅಭಿವೃದ್ಧಿ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಹೆಜ್ಜೆ ಇಟ್ಟಿದ್ದೀವಿ. ಇದಕ್ಕೆ ಸಾರ್ವಜನಿಕರ ಸಹಕಾರ ತುಂಬ ಮುಖ್ಯ ಇದೆ. ಸಾರ್ವಜನಿಕರು ಕೂಡ ತಮ್ಮ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಕಂದಾಯ ವಗೈರೆಗಳನ್ನು ಇನ್ ಟೈಮ್ ಕಟ್ಟಿದಾಗ ಅವ್ರಿಗೂ ಕೂಡ ಅಭಿವೃದ್ಧಿ ಮಾಡೋದಕ್ಕೆ ಹೆಚ್ಚೆಚ್ಚು ನಮಗೆ ಅವಕಾಶ ಸಿಗುತ್ತೆ. ಜೊತೆಗೆ ನಾವು ಪಟ್ಟಣ ಪಂಚಾಯತಿನಲ್ಲಿ ಒಂದು ನಿರ್ಧಾರ ತಗೊಂಡಿದ್ದೀವಿ. ಸರ್ಕಾರ ಏನು ಏಕಬಳಕೆ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿದೆ, ಆ ನಿಷೇಧಕ್ಕೆ ನಮ್ಮ ಪಟ್ಟಣ ಪಂಚಾಯತಿಯಿಂದ ನಾವು ಸಂಪೂರ್ಣವಾಗಿ ಏಕಬಳಕೆ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡೋದಕ್ಕೆ ಹೊರಟಿದ್ದೀವಿ. ಇದಕ್ಕೆ ಸಾರ್ವಜನಿಕರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗ್ತದೆ. ಬರೀ ನಾವು ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, 17 ಜನ ಸದಸ್ಯರು ಮತ್ತು ಈ 3 ಜನ ನಾಮಿನಿ ಸದಸ್ಯರು ಇಷ್ಟೇ ಜನ ಮಾಡಿದರೆ ಕೆಲಸ ಆಗಲ್ಲ. 25,000 ಜನ ಇದ್ದಾರೆ. ಎಲ್ಲರೂ ಕೂಡ ಸಹಕಾರ ಕೊಟ್ಟಾಗ ಇದೊಂದು ಮಾದರಿ ಪಟ್ಟಣ ಪಂಚಾಯತಿ ಮಾಡೋದಕ್ಕೆ ಸಹಕಾರ ಆಗುತ್ತೆ. ಅದಕ್ಕೆ ಎಲ್ಲರೂ ಸಹಕಾರ ಇರಲಿ ಅಂತ ನಾನು ಭಾವಿಸಿ ನಾನು ಒಂದೆರಡು ಮಾತನ್ನು ಕುರುಗಲ್ ಪಟ್ಟಣ ಪಂಚಾಯಿತಿಯಿಂದ ಕಾಮಗಾರಿಕೆಯನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಹೀಗೆ ಯಶಸ್ವಿಯಾಗಿ ನಡೆಯಲಿ ಅಂತ ಆಶಿಸುತ್ತೀವಿ.